ಅಧಿಕಾರಿಗಳಿಗೆ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ನ್ಯಾಯ ಬೇಕಾದನು ಕಾನೂನು ಸರ್ ವಿಷಯ ಏನಾದ್ರ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚೂಟಗುಂಡಿ ಗ್ರಾಮ ಸರ್ ತಮ್ಮ ವ್ಯಾಪ್ತಿಗೆ ಬರುತ್ತಾ 72 73 ಸರ್ವೆ ನಂಬರ್ ಸ್ಮಶಾನ ಭೂಮಿಗೆ ತಾವು 2007 ಮಂಜೂರು ಮಾಡಿಕೊಟ್ಟಿದ್ದೀರಿ. ಆದರೂ ಕೂಡ ಅಲ್ಲಿಂದ ಇಲ್ಲಿವರೆಗೆ ಸರ್ ಎಷ್ಟೋ ಸಾರಿ ಸ್ಮಶಾನ ಭೂಮಿಗೆ ರಸ್ತೆ ಮಾಡೋದಾಗಿ ಗ್ರಾಮ ಪಂಚಾಯತಿ ಮತ್ತು ತಲಾಟಿ ಸಾಹೇಬರು ಇನ್ನುಳಿದ ಎಲ್ಲ ಇಲಾಖೆಗಳು ಅನುವು ಮಾಡಿಕೊಟ್ರು ಕೂಡ ಅಲ್ಲಿಯೇ ಕೆಲವು ಮೇಲ್ವರ್ಗದ ಪುಂಡ್ರು ಸರ್ ಆ ಸ್ಮಶಾನ ಭೂಮಿಗೆ ಮತ್ತು ರಸ್ತೆ ಏನು ಬರುತ್ತಲ್ಲ ಸರ್ ತಮ್ಮ ಜಮೀನಿಗೆ ಬರುತ್ತೆ ಅಂದ್ರೆ ಅತಿಕ್ರಮಣ ಮಾಡಿ ನಮ್ಮ ಜಮೀನಿಗೆ ಜಮೀನು ಸ್ವತ್ತಿದೆ ಅಂತ ಹೇಳಿ ಸರ ಸ್ಮಶಾನ ಭೂಮಿಯನ್ನು ಮತ್ತು ರಸ್ತೆಯನ್ನು ಬಂದ್ ಮಾಡಿ ಇಲ್ಲಿವರೆಗೆ ರೋಡ್ ಮಾಡಿದ ಹಾಗೆ ತಕರಾರು ಪಂಚಾಯತ್ ತಕರಾರು ಈಗಾಗಲೇ ಮಾಡ್ಕೊತ ಬಂದಿದ್ದಾರೆ ಸರ್. ಮತ್ತು ನಮ್ಮ ಜನರಿಗೆ ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ತರಬೇಕಂತ ಎಷ್ಟೋ ಸಾರಿ ಮಾಡಿದ್ರು ಕೂಡ ಅಲ್ಲಿಂದ ಇಲ್ಲಿವರೆಗೆ ಯಾರಿಗೂ ಕೂಡ ಸರ್ ಅವ್ರು ಬಿಡ್ತಾ ಇಲ್ಲ. ಯಾಕಂದ್ರೆ ಅವ್ರನ್ನ ಹೆದರ್ಸೋದು ಬೆದರ್ಸೋದು ಮೇಲ್ವರ್ಗದ ಜನರಿಂದ ನಮ್ಮ ಜನರಿಗೆ ತೊಂದರೆ ಇದೆ ಸರ್. ಸಾಕಷ್ಟು ಜನರು ನಮ್ಮವ್ರು ಬಂದರು. ತಾವು ಈ ಕೂಡಲೇ ಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ ಸ್ಮಶಾನಕ್ಕೆ ಮತ್ತು ರಸ್ತೆಗೆ ಒಂದು ಅನುವು ಮಾಡಿಕೊಡ್ಬೇಕು. ಅಲ್ಲಿಂದ ಇಲ್ಲಿವರೆಗೆ ಸರ್ ಯಾವುದೇ ರಸ್ತೆನೂ ಇಲ್ಲ. ಇನ್ನೂ ಅದ್ರ ಪ್ರತಿನಿತ್ಯ ದಾಟಿ ಹೋಗ್ಬೇಕಾದ್ರೆ ಸರ ಈ ಕೊಳಚೆ ದಾರಿಯಲ್ಲಿ ಹೋಗ್ಬೇಕಾಗಿ ಸರ ಇಂಥ ಒಂದು ಸಿಚುವೇಶನ್ ಆಗಿ ಐತಿ. ತಾವು ಈ ಕೂಡಲೇ ಇದನ್ನು ಸ್ಪಂದಿಸಿ ಸರ್. ಹಾಂ ಸರ್ ದಾರಿ ಇದೆ ಸರ್, ಇದನ್ನು ಕೂಡ ಅತಿಕ್ರಮಣ ಮಾಡಿದ್ರೆ ದಾರಿ ಇದೆ ಸರ್. ಸರ್ ಏನು ಆ್ಯಕ್ಷನ್ ತೊಗೊಳ್ತೀರಿ ತಾವು ಈ ಕೂಡಲೇ ತೊಗೊಳ್ಬೇಕು ಸರ್. ಯಾಕಂದ್ರೆ ಎಲ್ಲ ಲೀಗಲ್ ಐತೆ ಸರ್. ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀವು ತಾವು ತಿಳಿಸಿ ಈ ಕೂಡಲೇ ಮಾಡ್ಬೇಕು ಸರ್. ದಾರಿ ಇರ್ಲಾರದ್ರ ಬಗ್ಗೆ ಐತೆ ಸರ್ ದಾರಿ ಐತೆ ಸರ್. ದಾರಿ ವಿಷಯ ಕೇಳ್ರಿ. ಈಗಾಗಲೇ ನಾವು ಗ್ರಾಮ ಪಂಚಾಯತ್ 5-6 ಲೀಟರ್ ಕೊಟ್ಟು ಬೈಲಹೊಂಗಲ ತಾಲೂಕಿನ ಚೂಟಗುಂಡಿ ಏನು ಗ್ರಾಮ ಇದೆಯಲ್ಲ, ಪರಿಶಿಷ್ಟ ಜಾತಿಯ ಸ್ಮಶಾನ ಭೂಮಿಗೆ ಒಂದು ರಸ್ತೆ ಮತ್ತು ಭೂಮಿಯನ್ನು ಏನು ಕೆಲವು ಜನರು ಅಲ್ಲಿ ಪುಂಡ್ರು ಅತಿಕ್ರಮಣ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯ ಜನಾಂಗದವರು ಏನಾದರೂ ಕೇಳಲಿಕ್ಕೆ ಹೋದರೆ ಮೇಲ್ವರ್ಗದವರು ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಅತಿಕ್ರಮಣ ಮಾಡಿ ಆ ರಸ್ತೆಯನ್ನು ಬಂದ್ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಾಕಷ್ಟು ಸಾರಿ ತಕರಾರು ಅರ್ಜಿ ಹಾಕಿ ದೌರ್ಜನ್ಯ ನಡೆಸ್ತಾರೆ. ಇದರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಗಮನಕ್ಕೆ ತಂದು ಈ ಕೂಡಲೇ ಬಗೆಹರಿಸಿಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಂಬಂಧಪಟ್ಟಂತ ನಿಮ್ಮ ಗ್ರಾಮ ಪಂಚಾಯತ್ಗೆ ಯಾವ ಥರ ಮನೆ ಕೊಟ್ಟಿದ್ದೀರಿ ಮುಂಚಿತ ಈಗಾಗಲೇ 23ರಲ್ಲಿ ನಾವು ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. 2023ರಲ್ಲಿ ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಈಗ ಮತ್ತೊಂದು ಆವರ್ತಿ ನಮ್ಮ ಸಮಾಜದ ಮುಖಂಡರು ಮತ್ತು ಎಲ್ಲ ನಾಯಕರನ್ನ ಕರ್ಕೊಂಡು ಪ್ರತಿಭಟನೆ ಮಾಡೋ ಮುಖಾಂತರ ಮತ್ತೊಂದು ಸಾರಿ ಗಮನಕ್ಕೆ ತರ್ತಾ ಇದ್ದೀವಿ. ಅತಿಕ್ರಮಣ ಏನು ಮಾಡ್ಕೊಂಡ್ರ ಅಂತ ಹೇಳ್ತಾರಲ್ಲ, ಏನಾದ್ರು ಕೃಷಿ ವಹಿವಾಟು ಏನಾದ್ರು ಮಾಡ್ತಾರೆ ಸರ್? ವ್ಯವಸಾಯ ಮಾಡ್ತಾ ಇದ್ದಾರೆ ಸರ್ ಅವರು. ಅಲ್ಲಿ ಅಕ್ಕಪಕ್ಕ ಜನರು ವ್ಯವಸಾಯ ಮಾಡ್ತಾ ಇದ್ರೆ ನಮ್ಮ ಜಾತಿಯವರು ಏನಾದರೂ ಪರಿಶಿಷ್ಟ ಜಾತಿಯವರು ಏನಾದರೂ ಕೇಳಿದರೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವನು ಬಡಿತಾನೋ ಒಂದು ವಿಚಾರ ಮಾಡ್ತಾ ಇದ್ದಾರೆ ಸರ್. ಇವತ್ತು ತಹಸೀಲ್ದಾರ್ ಅವ್ರ ಮನೆಗೆ ಕೊಟ್ಟಿದ್ದೀರಿ, ಯಾವ ರೀತಿ ಇದೆ ಸರ್ ಮನೆ? ಸರ್ ಈ ಕೂಡಲೇ 2 ಡೇಸಲ್ಲಿ ಮಾಡ್ತಾನಂತ ಅಂದಿದ್ದಾರೆ ಸರ್. ನೋಡೋಣ ಸರ್, ಕಾದು ನೋಡೋಣ. ಅಂದ್ರೆ ಇದಕ್ಕೂ ಮುಂಚೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಅದು ಕೂಡ ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳ್ತಾರೆ. ಆಗಿಲ್ಲ ಸರ್, ಆಗಿಲ್ಲ, ನಿಜವಾಗ್ಲೂ ಆಗಿಲ್ಲ ಸರ್. ಈ ಕೂಡಲೇ ಮಾಡ್ಬೇಕಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ಅಕಸ್ಮಾತ್ ಇದಾದ್ಮೇಲೆ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ, ಮುಂದಿನ ನಡೆ ಏನೈತಿ? ಉಗ್ರವಾದ ಹೋರಾಟ ಮಾನ್ಯ ಡಿ ಸಿ ಸಾಹೇಬ್ರ ಗಮನಕ್ಕೆ ತಂದು ಇದು ಪಂಚಾಯತಿಯನ್ನು ಬಂದ್ ಮಾಡೋ ಮುಖೇನ ಡಿ ಸಿ ಸಾಹೇಬ್ರ ಗಮನಕ್ಕೆ ತರ್ತೀವಿ ನಾವು.
ಥ್ಯಾಂಕ್ ಯು ಸರ್.